ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೌತಮಿ ಗೃಹಪಾಕ. ಇವತ್ತಿನ ರೆಸಿಪಿ ಬಂದುಬಿಟ್ಟು ವೆಜ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಮಸಾಲೆ ರುಬ್ಕೊಳ್ಳೋದಕ್ಕೆ ಡ್ರೈ ಮಸಾಲೆಗಳನ್ನೆಲ್ಲ ಹುರ್ಕೋಬೇಕು. ಡ್ರೈ ಮಸಾಲೆಗಳೆಲ್ಲ ಹುರ್ಕೊಂಡು ಮಾಡೋದ್ರಿಂದ ಗ್ಯಾಸ್ಟಿಕ್ಕು ಅಥವಾ ಹೆವಿ ಮಸಾಲೆ ಅನಿಸೋದಿಲ್ಲ, ಆಮೇಲೆ ಎದೆ ಉರಿ ಅನಿಸೋದಿಲ್ಲ. ಬನ್ನಿಗೆಲ್ಲ ಒಂದೊಂದೇ ಮಸಾಲೆಗಳನ್ನ ಹುರ್ಕೊಳ್ಳೋಣ. ಫಸ್ಟು ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕ್ಕೊಂಡು ಮಸಾಲೆ ಹುರ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಈಗ ಒಂದೊಂದೇ ಮಸಾಲೆಗಳನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ತವಾ ಫ್ರೈ ಬಿಸಿ ಆಗ್ತಾಯಿದೆ. ಫಸ್ಟಿಗೆ ಏಲಕ್ಕಿ ಹಾಕೊಳ್ಳೋಣ. ಒಂದೊಂದೇ ಮಸಾಲೆಗಳು ಆ್ಯಡ್ ಮಾಡ್ಕೊತ ಹೋಗೋಣ. 4 ಏಲಕ್ಕಿ ತೊಗೊಂಡಿದ್ದೀನಿ. 1 ಸ್ಟಾರ್ ಮೊಗ್ಗು, 1 ಮರಾಠಿ ಮೊಗ್ಗು, ಹಾಗೆ ಕಲ್ಲು ಹೂವು ಸ್ವಲ್ಪ, ಹಾಗೆ ಒಂದು 5ರಿಂದ 6 ಲವಂಗ ತೊಗೊಂಡಿದ್ದೀನಿ. ಒಂದು 5ರಿಂದ 6 ಮೆಣಸಿನ್ಕಾಳು ತೊಗೊಂಡಿದ್ದೀನಿ. ಸ್ಪೈಸಿಗೆ ತುಂಬ ಚೆನ್ನಾಗಿರುತ್ತೆ, ಅಥವಾ ಮೆಣಸಿನ್ಕಾಯಿ ಖಾರ ಕಡಿಮೆ ಇದ್ರೂ ಇದರಿಂದ ಬ್ಯಾಲೆನ್ಸ್ ಆಗುತ್ತೆ. ಹಾಗೆ 1-2 ಇಂಚಿನಷ್ಟು ಚಕ್ಕೆ ತೊಗೊಂಡಿದ್ದೀನಿ, 2ರಿಂದ 3. ಹಾಗೆ ಇದು ಶಾಜೀರ 1 ಟೀ ಸ್ಪೂನ್ ಶಾಜೀರ ತೊಗೊಂಡಿದ್ದೀನಿ. 1 ಟೀ ಸ್ಪೂನು ಗಸಗಸೆ ತೊಗೊಂಡಿದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ 1-2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಶುಂಠಿನ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಶುಂಠಿ ಹಸಿದೇ ಹಾಕಬೇಕು, ಇಲ್ಲಾಂದರೆ ಫ್ಲೇವರ್ ಚೆನ್ನಾಗಿರಲ್ಲ. ಮೀಡಿಯಮ್ ಫ್ಲೇಮ್ನಲ್ಲೇ ಎಲ್ಲ ಫ್ರೈ ಮಾಡ್ಕೋಬೇಕು. ತುಂಬ ಜೋರು ಫ್ಲೇಮ್ ಇಟ್ಟರೆ ಎಲ್ಲ ಸೀದೋಗ್ಬಿಡುತ್ತೆ. ಹಾಗೆ 1 ದೊಡ್ಡ ಈರುಳ್ಳಿನ ದಪ್ಪದಾಗಿ ಸ್ಲೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇದು ತುಂಬ ಖಾರ ಇದೆ ಮೆಣಸಿನ್ಕಾಯಿ, ಹಾಗೆ ಕಡಿಮೆ ತೊಗೊಂಡಿದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ನೀವೆಷ್ಟು ಖಾರ ತಿಂತೀರೋ ಅದಕ್ಕೆ ಸರಿಯಾಗಿ ನೀವು ಮೆಣಸಿನ್ಕಾಯಿ ತೊಗೊಳ್ಳಿ. 7ರಿಂದ 8 ಮೆಣಸಿನ್ಕಾಯಿ ಇದೆ. ಇದೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ಮೆಣಸಿನ್ಕಾಯಿ ಇಷ್ಟಪಡಲ್ಲ ಅನ್ನೋರು ಒಣ ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು. ಬ್ಯಾಡಗಿ, ಗುಂಟೂರು, ಬ್ಯಾಡಗಿ ಹಾಕೋದ್ರಿಂದ ರುಚಿನೂ ಬರುತ್ತೆ, ಕಲರು ಬರುತ್ತೆ. ಗುಂಟೂರಿಂದ ಒಳ್ಳೆ ಖಾರ ಬರುತ್ತೆ. ನಾನು ಗ್ರೀನಾಗಿ ಮಾಡ್ತಾಯಿದ್ದೀನಿ, ಯಾಕಂದರೆ ಪುದೀನ ಸೊಪ್ಪು, ಕೊತ್ತಂಬರಿ ಎಲ್ಲ ಹಾಕ್ತಾ ಇರೋದ್ರಿಂದ ಮಸಾಲೆ ಗ್ರೀನಾಗಿರುತ್ತೆ. ಹಾಗಾಗಿ ಹಸಿಮೆಣಸಿನ್ಕಾಯಿನೇ ಹಾಕ್ತಾಯಿದ್ದೀನಿ. ಇದೆಲ್ಲ ಹಸಿದಾಗೂ ಮಾಡ್ತಾರೆ, ಬಟ್ ಹುರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಚೆನ್ನಾಗಿ ಫ್ರೈ ಮಾಡಿ ಹಾಕೋದ್ರಿಂದ ಮಸಾಲೆ ಹೆವಿ ಅನಿಸೋದಿಲ್ಲ. ಹಾಗೆ ಕೆಲವರಿಗೆ ತಿಂದಾದ್ಮೇಲೆ ಗ್ಯಾಸ್ಟ್ರಿಕ್ ಆಗೋದು, ಆಮೇಲೆ ಎದೆ ಉರಿ ಬರುತ್ತೆ. ಆಗಲೆಲ್ಲ ತೇಗ್ ಬಂದಾಗೆಲ್ಲ ಮಸಾಲೆದು ಸ್ಮೆಲ್ ಬರ್ತಾ ಇರುತ್ತೆ, ಉರಿ ತೇಗ್ ಬರುತ್ತೆ. ಅದು ಬರೋದು ಅವಾಯ್ಡ್ ಆಗುತ್ತೆ ಈಗ ಮಾಡೋದ್ರಿಂದ. ಈಗ ಉರಿಯೋದ್ರಿಂದ ಅದೊಂದು ಬೆನಿಫಿಟ್ ಬರುತ್ತೆ. ಆಮೇಲೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ತುಂಬ ಬ್ರೌನಿಷಾಗಿ ಹುರಿಬೇಕಂತ ಏನಿಲ್ಲ, ಸ್ವಲ್ಪ ಗೋಲ್ಡನ್ ಬ್ರೌನ್ ಆದರೆ ಸಾಕು. ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಯಾಕಂದರೆ ಮತ್ತೆ ಬಿರಿಯಾನಿ ಮಾಡುವಾಗ ಅಲ್ಲಿ ಎಣ್ಣೆಗೆ ಹಾಕಿ ಮತ್ತೆ ಮಸಾಲೆನ ಫ್ರೈ ಮಾಡ್ಕೊಳ್ತೀವಲ್ಲ, ಸೊ ಡಬಲ್ ಫ್ರೈ ಆಗುತ್ತೆ. ಹಾಗಾಗಿ ತುಂಬ ಓವರಾಗಿ ಕುಕ್ ಮಾಡೋದು ಬೇಕಾಗಿಲ್ಲ ಇದರಲ್ಲಿ. ಹಾಗೆ ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಭಾಳ ಇಲ್ಲ, ಇದು 2ರಿಂದ 3 ಸ್ಪೂನ್ ಅಷ್ಟಿದೆ. ಇದು ವೆಜ್ ಬಿರಿಯಾನಿಗೆ ಹಾಕ್ಕೊಳ್ಳಬೋದು, ಇಲ್ಲ ಸ್ಕಿಪ್ ಮಾಡ್ಕೊಳ್ಬೋದು. ಇದು ಹಾಕೋದ್ರಿಂದ ಏನಂದರೆ
ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ರೈಸಿಗೆ, ಹಾಗೆ ಫ್ಲೇವರ್ಫುಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಜಾಸ್ತಿ ಹುರ್ಕೋಬೇಕಂತ ಇಲ್ಲ, ಸ್ವಲ್ಪನೇ ಬಿಸಿ ಮಾಡಿದರೆ ಆಯಿತು. ಹಾಗೆ ಒಂದು ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ, ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದೆಲ್ಲ ಫುಲ್ ಫ್ರೈ ಮಾಡಬೇಕಂತ ಇಲ್ಲ, ಸ್ವಲ್ಪ ಬಿಸಿಲಿ ಸ್ವಲ್ಪ ತಳಿಸ್ಕೊಂಡ್ರೆ ಆಯಿತು, ಸ್ವಲ್ಪ ಬಾಡಿಸ್ಕೊಂಡ್ರೆ ಆಯಿತು. ಇದನ್ನು ಗ್ಯಾಸ್ ಆಫ್ ಮಾಡಿ ಕೂಡ ನೀವು ಬಾಣಲೆನೇ ಬಿಸಿಯಾಗಿರುತ್ತಲ್ವ, ಆ ಬಿಸಿನಲ್ಲೇ ಸ್ವಲ್ಪ ಬಾಡಿಸ್ಕೊಂಡ್ರೆ ಆಯಿತು. ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಾಣಲೆನೇ ತುಂಬ ಬಿಸಿಯಾಗಿದೆ, ಅದರಲ್ಲೇ ಈ ಸೊಪ್ಪೆಲ್ಲ ಮಸಾಲೆ ಆಲ್ರೆಡಿ ಫ್ರೈ ಆಗಿದೆ. ಸ್ವಲ್ಪ ಕೊತ್ತಂಬರಿ ಪುದೀನ ಎಲ್ಲ ಸ್ವಲ್ಪ ಅದೇ ಹೀಟಲ್ಲಿ ಬಾಡಿಸ್ಕೊಂಡ್ರೆ ಆಯಿತು. ಇದೀಗ ಆಗಿದೆ, ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ನೋಡಿ, ಕ್ಲೀನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಮಸಾಲೆ, ಹುರಿದಿದ್ದ ಮಸಾಲೆಗಳನ್ನು ಈ ರೀತಿ. ತುಂಬ ಸ್ಮೂತಾಗೂ ಇಲ್ಲ, ತುಂಬ ರಫಾಗೂ ಇಲ್ಲ, ಮೀಡಿಯಮ್ಮಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಬಿರಿಯಾನಿಗೆ ನಾನು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ. ಈ ಗ್ಲಾಸಲ್ಲಿ 2 ಗ್ಲಾಸ್ ಆಗುವಷ್ಟು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಅಂತಂದ್ಬಿಟ್ಟು ಇದು ಬಾಸುಮತಿ ಎಲೆ ಅಂತ ಹೇಳ್ತಾರೆ, ಪಲಾವ್ ಎಲೆ ಅಂತಲೂ ಹೇಳ್ತಾರೆ. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಫ್ರೆಶ್ ಆಗಿರೋ ಲೀವ್ಸ್ನ ಯೂಸ್ ಮಾಡೋದ್ರಿಂದ ಅರೋಮಾ ತುಂಬ ಚೆನ್ನಾಗಿ ಬರುತ್ತೆ ರೈಸ್ನಲ್ಲಿ. ನಾವು ನಾರ್ಮಲ್ ಸೋನಾ ಮಸೂರಿ ಅಕ್ಕಿ ಮಾಡಿದಾಗಲೂ ಈ ಎಲೆ ಹಾಕಿದರೆ ಸಾಕು, ಬಾಸುಮತಿ ರೈಸ್ ಮಾಡಿದ್ದೀವೇನೋ ಅನ್ನೋ ರೀತಿಯಲ್ಲೇ ಅರೋಮಾ ಇರುತ್ತೆ, ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ. ಹಾಗೆ ಇದು ಕೂಡ ಪಲಾವ್ ಎಲೆ ಡ್ರೈ. ಹಾಗೆ ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ತೀನಿ ಒಗ್ಗರಣೆಗೆ. ಬಟಾಣಿ ತೊಗೊಂಡಿದ್ದೀನಿ, ವೆಜಿಟೇಬಲ್ಸ್ ಕ್ಯಾರೆಟು, ಆಲೂಗೆಡ್ಡೆ, ಬೀನ್ಸು, ಕ್ಯಾಪ್ಸಿಕಮ್ಮು, ಹಾಗೆ ಹೂಕೋಸು ತೊಗೊಂಡಿದ್ದೀನಿ. ಬಿರಿಯಾನಿ ಆಗಿರೋದ್ರಿಂದ ಎಲ್ಲ ರೀತಿಯ ವೆಜಿಟೇಬಲ್ ಎಷ್ಟು ಹಾಕೋದಕ್ಕೆ ಸಾಧ್ಯನೋ ಇಷ್ಟ ಆಗುವಂಥ ಎಲ್ಲ ವೆಜಿಟೇಬಲ್ಸ್ನೂ ತೊಗೊಂಡಿದ್ದೀನಿ. ಹಾಗೆ ಈ ಹೂಕೋಸನ್ನು ಬಿಸಿ ನೀರಲ್ಲಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೀನಿ. ಯಾಕಂದರೆ ಇದರಲ್ಲಿ ತುಂಬ ಹುಳ ಇರುತ್ತೆ, ಹೀಗೆ ಮಾಡೋದ್ರಿಂದ ಹುಳ ಎಲ್ಲ ಬರುತ್ತೆ. ಹಾಗಾಗಿ ಇದಾದಮೇಲೆ ಇದನ್ನು ಒಂದು 2 ಸಾರಿ ತೊಳ್ಕೊಂಡ್ರೆ ಸಾಕು, ಹುಳ ಎಲ್ಲ ಸತ್ತೋಗಿರುತ್ತೆ. ಕ್ಲೀನಾಗಿ 2 ಸತಿ ವಾಶ್ ಮಾಡಿ ಯೂಸ್ ಮಾಡ್ಕೋಬೋದು. ಸೊ ಬನ್ನಿ ವೆಜ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಕುಕ್ಕರ್ ಇಟ್ಕೊಂಡಿದ್ದೀನಿ, ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ನಿಮ್ಮ ಇಷ್ಟಕ್ಕನುಸಾರವಾಗಿ ನೀವು ಮಾಡ್ಕೋಬೋದು. ಇಲ್ಲ ದಪ್ಪ ತಳದ ಪಾತ್ರೆ ಬೇಕಾಗುತ್ತೆ, ಹಾಗಾಗಿ ದಪ್ಪ ತಳದ ಪಾತ್ರೆ ಇಲ್ಲ, ಹಾಗಾಗಿ ಸೀದ್ಬಿಡುತ್ತೆ ಅಂತಂದು ಕುಕ್ಕರೇ ತೊಗೊಳ್ತಾ ಇದ್ದೀನಿ ನಾನು. ನೀವು ಬೇಕಿದ್ರೆ ತಳ ದಪ್ಪ ಇರೋವಂಥ ಪಾತ್ರೆ ತೊಗೊಳ್ಬೋದು. ಹಾಗೆ ನಾನು ಈಗ ಏನು ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನೋ ಅದಕ್ಕೆ ಪ್ರಮಾಣಕ್ಕೆ ತಕ್ಕ ಹಾಗೆ ಈ ಕಪ್ಪಲ್ಲಿ 1 ಕಪ್ಪು ಎಣ್ಣೆ ಹಾಕ್ತಾಯಿದ್ದೀನಿ, 1 ಕಪ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ವೆಜಿಟೇಬಲ್ ಬಿರಿಯಾನಿಗೆ. ಸೊ ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಕಾದಿದೆ ಇವಾಗ. ಈಗ ಇದಕ್ಕೆ ಒಂದೊಂದು ಐಟಮ್ನ ಆ್ಯಡ್ ಮಾಡ್ತಾ ಹೋಗೋಣ. ಫಸ್ಟು ಬೇ ಲೀವ್ಸ್ ಹಾಕ್ತಾಯಿದ್ದೀನಿ, ನಂತರ ಇದು ಬಾಸುಮತಿ ಎಲೆ ಅಂತ, ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ. ಅರೋಮಾ ತುಂಬ ಚೆನ್ನಾಗಿ ಬರ್ತಿದೆ. ಆ ಬಾಸುಮತಿ ಎಲೆ ಎಣ್ಣೆಗೆ ಹಾಕಿದ ತಕ್ಷಣ ಹೇಗೆ ಸ್ಮೆಲ್ ಬರುತ್ತೆ ಅಂದರೆ ಮನೆ ತುಂಬ ಸುವಾಸನೆ ಆಗಿರುತ್ತೆ. ಇದರ ಅರೋಮಾ ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ನೆಕ್ಸ್ಟ್ ಈಗ ನೆನೆಸ್ಕೊಂಡಿರೋ ಬಟಾಣಿ ಹಾಕ್ತಾಯಿದ್ದೀನಿ. ವೆಜಿಟೇಬಲ್ಲು ಬಟಾಣಿ ಎಲ್ಲ ಇಷ್ಟೇ ಹಾಕಬೇಕಂತ ಇಲ್ಲ, ಅವ್ರವ್ರ ಇಷ್ಟ. ಕೆಲವ್ರಿಗೆ ರೈಸು ಇಷ್ಟ ಆಗುತ್ತೆ, ಜಾಸ್ತಿ ರೈಸ್ ಇರೋದು. ನಮಗೆ
ವೆಜಿಟೇಬಲ್ ಲೋಡೆಡ್ ಇರಬೇಕು, ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಇರಬೇಕು ರೈಸ್ ಜೊತೆಗೆ. ಹಾಗಾಗಿ ನಾನೆಲ್ಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಇದನ್ನು ಒಂದು 4ರಿಂದ 5 ಜನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತೊಗೋಬೋದು. ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಎಲ್ಲ ಒಂದೇ ರೀತಿಯಲ್ಲಿ ಅಟ್ರಾಕ್ಟಿವ್ ಆಗಿ ಕಾಣಲಿ ಅಂತ ಎಲ್ಲ ಒಂದೇ ಸೈಜಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಡ್ತಾ ಇದ್ದೀನಿ. ಎಲ್ಲ ಸ್ವಲ್ಪ ಜಾಸ್ತಿ ಬೇಯೋ ಥರ ಫ್ರೈ ಮಾಡಬಾರ್ದು, ಸ್ವಲ್ಪ ಎಲ್ಲ, ಯಾಕಂದರೆ ಒಂದು ವಿಷಲ್ ಹೊರಿಸ್ತೀವಲ್ಲ, ಹಾಗಾಗಿ ತುಂಬ ಓವರ್ ಕುಕ್ ಆಗಿಬಿಡುತ್ತೆ. ಸ್ವಲ್ಪ ಎಣ್ಣೆಯಲ್ಲಿ ಕ್ರಂಚಿಯಾಗಿ ಫ್ರೈ ಮಾಡ್ಕೋಬೇಕು ಅಷ್ಟೇ. ಅರ್ಧ ಟೀ ಸ್ಪೂನು ಅರಿಶಿನ ಹಾಕ್ತಾಯಿದ್ದೀನಿ. ಈಗ ಟೊಮೊಟೊ ಹಾಕ್ತಾಯಿದ್ದೀನಿ. ಒಂದು 5ರಿಂದ 6 ಟೊಮೊಟೊ ಹೆಚ್ಕೊಂಡಿದ್ದೀನಿ. ಎಲ್ಲ ಸ್ವಲ್ಪ ಕ್ರಂಚಿಯಾಗಿ ಫ್ರೈ ಮಾಡ್ಕೋಬೇಕು. ಈಗ ರುಬ್ಕೊಂಡಿರೋಂಥ ಮಸಾಲಾನ ಹಾಕ್ತಾಯಿದ್ದೀನಿ. ಮಸಾಲ ಜಾಸ್ತಿ ಫ್ರೈ ಮಾಡಬೇಕು ಅಂತ ಇಲ್ಲ, ಹಸಿದು ಹಾಕಿದರೆ ಮುಂಚೆನೇ ಹಾಕಬೇಕಾಗಿತ್ತು. ಈರುಳ್ಳಿ ಹಾಕಿದ್ನಲ್ಲ, ಆವಾಗಲೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ನಾನೆಲ್ಲ ಮಸಾಲೆ ಹುರಿದು ಮಾಡಿರೋದ್ರಿಂದ ಮಸಾಲೆನ ಈಗ ಹಾಕ್ತಿದ್ದೀನಿ. ಹುರಿಯೋಕ್ಕಾಗಲ್ಲ ಅಂತ ಅನ್ನೋರು ಹಸಿ ಮಸಾಲೆನ ಈರುಳ್ಳಿ ಹಾಕ್ತೀವಲ್ವ, ಈರುಳ್ಳಿ ಹಾಕ್ಕೊಂಡು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಕಲರೇ ಚೇಂಜ್ ಆಯಿತು, ಎಷ್ಟು ರಿಚಾಗಿ ಕಾಣಿಸ್ತಾ ಇದೆ. ಗ್ರೀನ್ ಕಲರು, ನನಗೆ ಗ್ರೀನ್ ಕಲರಲ್ಲಿ ಇಷ್ಟ, ಹಾಗಾಗಿ ಗ್ರೀನ್ ಕಲರಲ್ಲಿ ಮಾಡ್ತಾಯಿದ್ದೀನಿ. ಒಣ ಮೆಣಸಿನ್ಕಾಯಿ ಇಷ್ಟಪಡೋರು ರೆಡ್ ಕಲರಲ್ಲಿ ಮಾಡ್ಕೋಬೋದು. ಎಲ್ಲ ಚೆನ್ನಾಗಿ ತರಕಾರಿ ಎಲ್ಲ ಮಸಾಲೆ ಜೊತೆ ಹೊಂದ್ಕೊಳ್ಳೋಗೆ ಹುರ್ಕೋಬೇಕು. ಈಗ ಬಾಸುಮತಿ ರೈಸ್ನ ತೊಳೆದು 10 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಇದೆಲ್ಲ ಫ್ರೈ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಬಾಸುಮತಿ ಅಕ್ಕಿ ನೆಂದಿದೆ. ಈಗ ಇದನ್ನು ಸ್ವಲ್ಪ ಇದ್ರ ಜೊತೆ ಫ್ರೈ ಮಾಡ್ಕೊಳ್ಳೋಣ. ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಈ ತುಪ್ಪ ಹಾಕಿ ರೈಸ್ನ ಈ ರೀತಿ ಮಸಾಲೆಯಲ್ಲಿ ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಇದರಿಂದ ಏನಾಗುತ್ತೆ ಅಂದರೆ ರೈಸ್ ಮುದ್ದೆ ಮುದ್ದೆ ಆಗಲ್ಲ, ಹೂ ಥರ ಬಿಡಿ ಬಿಡಿಯಾಗಿ ಅರಳುತ್ತೆ, ಉದುರುದ್ರಾಗಿ ಬರುತ್ತೆ. ಹಾಗೆ ಸ್ಟಿಕ್ಕಿ ರೈಸ್ ಥರ ಆಗೋದಿಲ್ಲ. ತುಪ್ಪ ಹಾಕಿ ಹುರಿಯೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಈ ರೀತಿ ತುಪ್ಪ ಹಾಕಿಬಿಟ್ಟು ಒಂದು 5ರಿಂದ 10 ನಿಮಿಷ ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಹೀಗೆ ನಿಧಾನವಾಗಿ, ಯಾಕಂದರೆ ಅಕ್ಕಿ ನೆನೆಸಿಟ್ಟಿರೋದ್ರಿಂದ ಅಕ್ಕಿ ಎಲ್ಲ ತುಂಡಾಗ್ಬಿಡುತ್ತೆ. ಸೊ ಹಾಗಾಗಿ ನಿಧಾನವಾಗಿ ಸೈಡಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಹೀಟ್ ಆಗಬೇಕು ರೈಸು ತುಪ್ಪದ ಜೊತೆಗೆ, ಸೊ ಆವಾಗ ಉದುರುದ್ರಾಗಿ ಬರುತ್ತೆ. ಈಗ ಇದು ಮಸಾಲೆ ಜೊತೆನೇ ಅಕ್ಕಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಇದರಲ್ಲೇ 1/4 ಭಾಗ ಅಕ್ಕಿ ಬೆಂದಿದೆ. ಸೊ ಜಾಸ್ತಿ ನೀರು ಹಾಕೋ, ಬಾಸುಮತಿ ಅಕ್ಕಿ ಆಗಿರೋದ್ರಿಂದ ಸೋನಾ ಮಸೂರಿಗಾದರೆ 1 ಕಪ್ಪಿಗೆ 2 ಕಪ್ ನೀರು ಹಾಕ್ತೀವಿ. ಸೊ ಸೋನಾ ಮಸೂರಿಗೆ ಅಂದರೆ ಅರ್ಧ ಕಪ್ ಕಮ್ಮಿ ಹಾಕಬೇಕು. 1 ಕಪ್ಪಿಗೆ 1.5 ಕಪ್ ನೀರು ಹಾಕಬೇಕು. ನಾನಿಲ್ಲಿ 2 ಕಪ್ ರೈಸ್ ತೊಗೊಂಡಿರೋದ್ರಿಂದ 3 ಕಪ್ ನೀರು ಹಾಕಿದರೆ ಸಾಕು. ಹಾಗೆ ತಣ್ಣೀರು ಹಾಕಬಾರ್ದು.
ನಾನಿಲ್ಲಿ ಮುಂಚೆನೇ ನೀರನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ 3 ಕಪ್ಪು ನೀರು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು. ಆಲ್ರೆಡಿ ಕಾಲು ಭಾಗ ಇದರಲ್ಲಿ ಮಸಾಲೆ ಜೊತೆಗೆ ತುಪ್ಪ ಹಾಕಿ ಹುರಿದಾಗ್ಲೇ ಕಾಲು ಭಾಗ ಕುಕ್ಕಾಗಿದೆ. ಸೊ ಇದು ವಿಷಲ್ ಕೂಡ 1 ವಿಷಲ್ ಮಾಡಿಸಿದ್ರೆ ಸಾಕು. ಹಾಗೆ ಈಗ ಕೊನೆಯಲ್ಲಿ ತೊಳೆದಿಟ್ಕೊಂಡಿರೋಂಥ ಹೂಕೋಸು ಹಾಕ್ತಾಯಿದ್ದೀನಿ. ಯಾಕಂದರೆ ಮುಂಚೆನೇ ಹಾಕಿಬಿಟ್ರೆ ತುಂಬ ಮೆತ್ತಗಾಗೋಗುತ್ತೆ, ಕ್ರಂಚಿಯಾಗಿ ಸಿಗೋದಿಲ್ಲ. ಸೊ ಹಾಗಾಗಿ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಕಲರ್ಫುಲ್ಲಾಗಿರಲಿ ಅಂತ. ಸೊ ಫ್ಲೇವರ್ಗೋಸ್ಕರ ಲಾಸ್ಟಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಲೀವ್ಸ್ನ ಹಾಗೆ ಲೀವ್ಸ್ನೇ ತೊಳೆದಿಟ್ಕೊಂಡಿದ್ದೀನಿ. ಲೀವ್ಸ್ ಹಾಕ್ತಾಯಿದ್ದೀನಿ ಈಗ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ನೋಡಿ ಹಾಕ್ಕೋಬೇಕು. ಸೊ ಲಿಡ್ ಕ್ಲೌಸ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಉಪ್ಪು ಖಾರ ಟೇಸ್ಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಹಾಗೆಯೇ ಹೈ ಫ್ಲೇಮಲ್ಲಿ ಇಡ್ತಾಯಿಲ್ಲ ನಾನು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಿಧಾನವಾಗಿ ವಿಷಲ್ ಮಾಡಿಸ್ತೀನಿ. ಯಾಕಂದರೆ ಜೋರು ಉರಿಲಿ ಮಾಡಿಸೋದ್ರಿಂದ ಇದು ಆಲ್ರೆಡಿ ಆ ಕಾಲು ಭಾಗ ಕುಕ್ ಆಗಿರೋದ್ರಿಂದ ಹೈ ಫ್ಲೇಮಲ್ಲಿ ಮಾಡಿದರೆ ಸರಿಯಾಗಿ ಕುಕ್ಕು ಆಗೋಲ್ಲ, ಹಾಗೆ ಮೆತ್ತಗಾಗ್ಬಿಡುತ್ತಿಲ್ಲ ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಸೊ ಹಾಗಾಗಿ ನಿಧಾನ ಉರಿಯಲ್ಲಿ ಮಾಡೋದ್ರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ. ಹಾಗೆ ರೈಸ್ ಕೂಡ ತುಂಬ ಉದ್ರಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಜಾಸ್ತಿ ನೀರಿಲ್ಲ, ಯಾಕಂದರೆ ಆಲ್ರೆಡಿ ಕಾಲು ಭಾಗ ಕುಕ್ಕಾಗಿದೆ. ಈಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ 1 ವಿಷಲ್ ಮಾಡಿಸ್ತೀನಿ. 1 ವಿಷಲ್ ಆಗಿದೆ. ಈಗ ಇದನ್ನು ಈಗಲೇ ಓಪನ್ ಮಾಡಬಾರ್ದು, ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು. ಆರಿದ ತಕ್ಷಣ ಹೇಗಾಗಿರುತ್ತೆ ಅಂತ ನೋಡೋಣ. ಕುಕ್ಕರ್ ಆರಿದೆ ಇವಾಗ. ಸೊ ಓಪನ್ ಮಾಡೋಣ, ಹೇಗಾಗಿದೆ ಅಂತ ನೋಡೋಣ. ವಾವ್, ಸೂಪರಾಗಿ ಬಂದಿದೆ. ನೋಡ್ತಾ ಇರ್ಬೋದು, ಮಿಕ್ಸ್ ಮಾಡೋ ಅವಶ್ಯಕತೆನೇ ಇಲ್ಲ, ಅಷ್ಟು ಚೆನ್ನಾಗಿ ಎಲ್ಲ ಮಿಕ್ಸಾಗೇ ಇದೆ. ಕೆಲವೊಂದು ಸತಿ ಮಸಾಲೆ ಮೇಲೆ ಉಳಿದ್ಬಿಡುತ್ತೆ, ರೈಸ್ ಎಲ್ಲ ಕೆಳಗಡೆ ಉಳಿದ್ಬಿಡುತ್ತೆ. ನೋಡ್ತಾ ಇರ್ಬೋದು, ವಾವ್, ಸಖತ್ತಾಗಿದೆ ಬಿರಿಯಾನಿ. ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು, ಬಿಸಿ ಬಿಸಿ ವೆಜಿಟೇಬಲ್ ಬಿರಿಯಾನಿ ರೆಡಿಯಾಗಿದೆ. ನೀವು ಸಹ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆಗೂ ಈ ರೆಸಿಪಿನ ಶೇರ್ ಮಾಡಿ. ಸೊ ಇಷ್ಟ ಆದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಹೇಗಿದೆ ಅಂತ. ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ.